ವೈದ್ಯಕೀಯ ತಪಾಸಣೆಯನ್ನ ನಡೆಸುತ್ತಿದ್ದಾರೆ ಸಿಟಿ ರವಿ ಅವರಿಗೆ ಅನ್ನೋ ಮಾಹಿತಿ ಇದೆ. ಫಾರ್ಮಲ್ ಪ್ರೊಸೀಜರ್ಗಳು ಯಾವುದೇ ಪ್ರಕರಣದಲ್ಲಿ ಯಾರೇ ಆರೋಪಿಗಳು ಅರೆಸ್ಟ್ ಆದರೂ ಕೂಡ ಅವರ ವೈದ್ಯಕೀಯ ತಪಾಸಣೆ ಆಗಬೇಕು, ನಂತರದಲ್ಲಿ ನ್ಯಾಯಾಧೀಶರ ಸಮ್ಮುಖದಲ್ಲಿ ಹಾಜರುಪಡಿಸೋದು. ಬಟ್ ಈಗಲೂ ಕನ್ಫ್ಯೂಸಿಂಗ್ ಶ್ರುತಿ, ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಅವರನ್ನು ಹಾಜರುಪಡಿಸೋದಾದ್ರೆ ಬೆಳಗಾವಿಯಲ್ಲಿ ಯಾಕೆ ಹೆಲ್ತ್ ಚೆಕಪ್? ಕರೆಕ್ಟ್, ಬೆಳಗಾವಿ ಕೋರ್ಟ್ನಲ್ಲೇ ಹಾಜರುಪಡಿಸ್ತಾರೆ ಅಂತಂದ್ರೆ ಓಕೆ, ಅಥವಾ ರಾತ್ರಿ ಅರೆಸ್ಟ್ ಆಗಿರೋದ್ರಿಂದಾಗಿ ಏನಾದರೂ ರಾತ್ರಿ ವೈದ್ಯಕೀಯ ತಪಾಸಣೆ ಮಾಡಲಿಲ್ವಾ? ಬಟ್ ಅಲ್ಲೂ ಪ್ರಶ್ನೆ ಇದೆ. ಗೌರ್ಮೆಂಟ್ ಹಾಸ್ಪಿಟ್ಲ್ಗಳು 24 ಗಂಟೆ ತೆರೆದಿರುತ್ತೆ, ವೈದ್ಯರ ಅವೈಲಬಿಲಿಟಿ ಇರಬೇಕು. ಆಮೇಲೆ ಒಬ್ರು ಜನಪ್ರತಿನಿಧಿ ಕರ್ಕೊಂಡು ಬರ್ತೀನಿ ಅಂದ್ರೆ ಯಾರೋ ಡಾಕ್ಟರ್ಸ್ ಇದ್ದೇ ಇರ್ತಾರೆ, ಅಷ್ಟೆಲ್ಲ ಅವಾಯ್ಡ್ ಮಾಡೋಷ್ಟು ಇರಲ್ಲ. ಯಾರು ಜನಸಾಮಾನ್ಯರು ಅಂದ್ರೆ ಬೆಳಗ್ಗೆ ಮಾಡ್ಸೋಣ ವೇಟ್ ಮಾಡು ಅನ್ಬೋದು, ಜನಪ್ರತಿನಿಧಿಗಳಿಗೆ ಹಾಗಾಗಲ್ಲ ಅಂತ. ಓಕೆ, ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮೈಲಾರಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಆಸ್ಪತ್ರೆಯ ಮುಂಭಾಗದಿಂದ. ಮೈಲಾರಿ, ನಮಗೆ ಇಬ್ಬರಿಗೂ ಕುತೂಹಲ ಇದ್ದಿದ್ದು, ಒಬ್ಬ ಜನಪ್ರತಿನಿಧಿಯನ್ನ ಬಂಧಿಸಿದ ಬಳಿಕ ಅಂದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನ ಬಂಧಿಸಿದ್ರು ಕೂಡ ತತ್ಕ್ಷಣಕ್ಕೆ ಅವ್ರಿಗೆ ವೈದ್ಯಕೀಯ ಅಂದ್ರೆ ಮೆಡಿಕಲ್ ಟೆಸ್ಟ್ ಆಗ್ಬಿಡುತ್ತೆ. ಬಟ್ ಇಲ್ಲಿ ತನಕ ಆಗ್ಲೇ ಇಲ್ವಾ ಸಿಟಿ ರವಿ ಅವ್ರಿಗೆ ಈಗ ಮಾಡ್ತಿದ್ದಾರೆ ಅನ್ನೋದು ಬಹಳ ಕುತೂಹಲ. ಬೆಂಗಳೂರು ಕರ್ಕೊಂಡು ಬರೋದಾದ್ರೆ ಅಲ್ಲಿ ಯಾಕೆ ಮಾಡ್ತಿದ್ದಾರೆ ಅನ್ನೋದು ಪ್ರಶ್ನೆ. ಏನಾದರೂ ಇನ್ಸೈಡ್ ಮಾಹಿತಿ ಈ ಬಗ್ಗೆ? ಖಂಡಿತ ಶ್ರುತಿ, ಏನು ಸಿಟಿ ರವಿ ಬಂಧನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಏನು ಕ್ಷಣಕ್ಕೂ ಕೂಡ ಕುತೂಹಲವನ್ನು ಹೆಚ್ಚಿಸ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಈ ಮುಂಚೆ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಕರೆದುಕೊಂಡು ಹೋಗ್ತಾ ಇದ್ರು, ಬೆಳಗಾವಿಗೆ ಅವರನ್ನು ಅಲ್ಲಿಯೇ ಹಾಜರುಪಡಿಸ್ತಾ ಇದ್ರು ಅನ್ನೋ ಒಂದು ಮಾತು ಕೂಡ ಇತ್ತು. ಇದಾದ ನಂತರ ಅವರನ್ನು ಖಾನಾಪುರ ಸ್ಟೇಷನ್ಗೆ ಅಲ್ಲಿ ಕರೆದುಕೊಂಡು ಹೋದರು, ಅಲ್ಲಿ ಕೂಡ ಅವರನ್ನು ಬಂಧನ ಮಾಡಿ ಅಲ್ಲಿ ಇಡುವಂಥ ಕೆಲಸವನ್ನು ಮಾಡಿದರು. ಇದಾದ ನಂತರ ಅವರನ್ನು ಏನು ಬೆಂಗಳೂರಿಗೆ ಶಿಫ್ಟ್ ಮಾಡ್ತಾರೆ ಅನ್ನೋ ಒಂದು ಮಾತು ಕೂಡ ಇತ್ತು, ಆದರೆ ಅದನ್ನು ಮಾಡಲಿಲ್ಲ. ಇಡೀ ರಾತ್ರಿ ಕೂಡ ಅವರನ್ನು ಏನು ಸುತ್ತಾಡಿಸುವ ಕೆಲಸ ಆಯಿತು. ಇಲ್ಲಿ ಪ್ರಮುಖವಾಗಿ ಈಗ ಸದ್ಯ ಬೆಳಗಾವಿಯ ಅಂಕಲಿಗೆಯಿಂದ ಈ ಸದ್ಯ ಇಲ್ಲಿ ಮುತ್ಗಾ ಗ್ರಾಮದಲ್ಲಿ ಅವರ ಆರೋಗ್ಯ ತಪಾಸಣೆಯನ್ನು ಮಾಡ್ತಿರುವಂಥದ್ದು. ಅದು ಏನು ಜಿಲ್ಲಾ ಮಟ್ಟದ ಅಥವಾ ಏನು ಆರೋಗ್ಯ ಕೇಂದ್ರವಾಗಿಲ್ಲ, ಆಯುಷ್ಮಾನ್ ಆರೋಗ್ಯ ಮಂದಿರ ಅನ್ನೋ ಈ ಒಂದು ಕೇಂದ್ರದಲ್ಲಿ ಅವರ ಆರೋಗ್ಯ ತಪಾಸಣೆಯನ್ನು ಮಾಡ್ತಾರೆ. ಅದರಲ್ಲಿ ಪ್ರಮುಖವಾಗಿ ಈಗ ಅವರನ್ನು ಕೋರ್ಟ್ಗೆ ಹಾಜರುಪಡಿಸಬೇಕಾದ್ರೆ ಅವರಿಗೆ ಮೊದಲಿಗೆ ಆರೋಗ್ಯ ತಪಾಸಣೆ ಆಗಬೇಕು. ಹಾಗಾಗಿ ಏನು ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯಲ್ಲಿ ಕೂಡ ಈಗ ಅವರನ್ನು ಏನು ಆರೋಗ್ಯ ತಪಾಸಣೆಯನ್ನು ಮಾಡಲಾಗ್ತಿದೆ. ಇಲ್ಲಿಂದ ಅವರನ್ನು ಏನು ಬೆಳಗಾವಿ ಕೋರ್ಟ್ಗೆ ಹಾಜರುಪಡಿಸ್ತಾರೆ ಅನ್ನೋ ಒಂದು ಮಾಹಿತಿ ಇರುವಂಥದ್ದು. ಆದರೆ ಪೊಲೀಸರು ಯಾವ ಕಡೆ ಅವರನ್ನು ಕರೆದುಕೊಂಡು ಹೋಗ್ತಾರೆ ಅನ್ನೋದು ಇನ್ನೂ ಕೂಡ ಸ್ಪಷ್ಟವಾಗ್ತಿಲ್ಲ. ಆದರೆ ಕ್ಷಣಕ್ಕೂ ಕೂಡ ಪೊಲೀಸರು ರೂಟ್ ಮ್ಯಾಪ್ ಏನು ಮಾರ್ಗವನ್ನು ಬದಲಾವಣೆ ಮಾಡ್ತಿದ್ದಾರೆ. ಮತ್ತು ಇದೇ ಒಂದು ಸದ್ಯ ಇದೆ ಏನು ಆಯುಷ್ಮಾನ್ ಆರೋಗ್ಯ ಆಸ್ಪತ್ರೆ ಇದೆ, ಇದೇ ಒಂದು ಆಸ್ಪತ್ರೆಯಲ್ಲಿ ಇರುವಂಥದ್ದು. ಇಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಸುಮಾರು 10ಕ್ಕೂ ಅಧಿಕ ಏನು ಪೊಲೀಸರ ನೇತೃತ್ವದಲ್ಲಿ ಕೂಡ ಈಗ ಇಲ್ಲಿ ಪೊಲೀಸ್ ವಾಹನಗಳ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಬೆಳಗಾವಿಯ ಏನು SCP ಗಂಗಾಧರಪ್ಪ ಸೇರಿದಂತೆ ಹಲವು ಏನು ಪೊಲೀಸರ ನೇತೃತ್ವದಲ್ಲಿ ಈ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ನಿಯೋಜನೆ ಮಾಡಲಾಗಿರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿಂದ ಸಿಟಿ ರವಿ ಅವರ ಆರೋಗ್ಯ ತಪಾಸಣೆ ಆಗುತ್ತೆ. ಆರೋಗ್ಯ ತಪಾಸಣೆ ಆದ ನಂತರ ಅವರನ್ನು ಬೆಳಗಾವಿಗೆ ಕೋರ್ಟ್ಗೆ ಹಾಜರುಪಡಿಸ್ತಾರೆ ಅನ್ನೋ ಒಂದು ಮಾತು ಕೂಡ ಇರುವಂಥದ್ದು. ಆದರೆ ಏನು ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಅವರನ್ನು ಹಾಜರುಪಡಿಸಬೇಕಿದ್ದಂಥ ಪೊಲೀಸರು ಇಲ್ಲಿ ಯಾಕೆ ಏನು ಹಾಜರುಪಡಿಸಿದ್ದಾರೆ ಅನ್ನೋ ಒಂದು ಮಾತು ಕೂಡ ಈಗ ಕೇಳಿ ಬರ್ತಾ ಇರುವಂಥದ್ದು. ಈಗಾಗಲೇ ಏನು ಬೆಳಗಾವಿ ಕೋರ್ಟ್ ಆವರಣದಲ್ಲಿ ಕೂಡ ಸಿಟಿ ರವಿ ಪರವಾದಂಥ ವಕೀಲರು ಕೂಡ ಈಗಾಗಲೇ ಬಿಡನ್ನು ಬಿಟ್ಟಿದ್ದಾರೆ. ಅವರಿಗೆ ಬೇಲ್ ಅರ್ಜಿಗಾಗಿ ಕೂಡ ಅರ್ಜಿಯನ್ನು ಹಾಕ್ತಿದ್ದಾರೆ. ಮತ್ತೊಂದೆಡೆ ಅಲ್ಲಿಯೂ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ನಿಯೋಜನೆ ಮಾಡಲಾಗಿದ್ದು, ಜೊತೆಗೆ BJPಯ ನೇತೃತ್ವದಲ್ಲಿ ಏನು ಬೃಹತ್ ಪ್ರತಿಭಟನೆಗೂ ಕೂಡ ಈಗ ಕರೆ ನೀಡಲಾಗಿರುವಂಥದ್ದು. ಶ್ರುತಿ. ಓಕೆ ಮೈಲಾರಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಸಿಟಿ ರವಿ ಅವರ ಬಂಧನ ಪ್ರಕ್ರಿಯೆಯಿಂದ ಈ ಕ್ಷಣದವರೆಗೂ ಕೂಡ ಪೊಲೀಸ್ ಇಲಾಖೆ ಏನು ಮಾಡ್ತಿದೆ ಅನ್ನೋದ್ರ ಬಗ್ಗೆನೇ ಗೊಂದಲ. ಯಾರ ಇನ್ಸ್ಟ್ರಕ್ಷನ್ನು, ಯಾಕೆ ಹೀಗೆ ಗೊಂದಲ ಕ್ರಿಯೇಟ್ ಮಾಡ್ತಿದ್ದಾರೆ, ಇದೆಲ್ಲದರ ಬಗ್ಗೆ ಕೂಡ BJP ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇರೋದು. ಮುತಗ ಆರೋಗ್ಯ ಕೇಂದ್ರದಲ್ಲಿ ಇದೀಗ ಪ್ರಾಥಮಿಕ ಆರೋಗ್ಯ ತಪಾಸಣೆಯಂತೆ ಅದಾದ ನಂತರದಲ್ಲಿ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ ಪೊಲೀಸರು. ನಿನ್ನೆ ರಾತ್ರಿ ಇಡೀ ಹೈಡ್ರಾಮ್ ಆ ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ದೀರಿ. ನಡು ರಸ್ತೆಯಲ್ಲಿ ಕೂತು ಸಿಟಿ ರವಿ ಅವರು ಪ್ರತಿಭಟನೆ ಮಾಡಿದ್ರು. ಯಾಕೆ ನನ್ನನ್ನು ಊರಿಂದ ಊರಿಗೆ ಸುತ್ತಾಡಿಸ್ತಾ ಇದ್ದೀರಿ, ಮರ್ಡರ್ ಮಾಡೋ ಪ್ಲಾನ್ ಮಾಡಿದ್ದೀರಾ ಅಂತ ಹೇಳಿ. ಬಂಧನ ಮಾಡೋ ಸಂದರ್ಭದಲ್ಲಿ ಅದು ಎಲ್ಲಿಗೆ ಹೋಗ್ತಾ ಆಗ್ತೋ ಗೊತ್ತಿಲ್ಲ, ತಲೆಯಿಂದ ರಕ್ತ ಚಿಮ್ತಾ ಇತ್ತು. ಅದಕ್ಕೆ ಬ್ಯಾಂಡೇಡ್ ಮಾಡಿಸೋಕ್ಕೂ ಕೂಡ ಒಂದು 3 ಗಂಟೆ ತಗೊಂಡ್ರು. 3 ಗಂಟೆ ತಲೆಯಿಂದ ರಕ್ತ ಚಿಮ್ತಾ ಇದ್ರು ಕೂಡ ಅದಕ್ಕೊಂದು ಬ್ಯಾಂಡೇಜ್ ಹಾಕ್ಸ್ಲಿಲ್ಲ ಅನ್ನೋ ಆರೋಪವನ್ನು ಕೂಡ ಸಿಟಿ ರವಿ ಅವರು ಮಾಡಿದ್ರು. ಇದೀಗ ಪ್ರಾಥಮಿಕ ಆರೋಗ್ಯ ತಪಾಸಣೆಯನ್ನ ಮಾಡಲಾಗ್ತಾ ಇದೆ. ಅದಾದ ನಂತರದಲ್ಲಿ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ವೈದ್ಯಕೀಯ ತಪಾಸಣೆಯನ್ನ ನಡೆಸುತ್ತಿದ್ದಾರೆ ಸಿಟಿ ರವಿ ಅವರಿಗೆ ಅನ್ನೋ ಮಾಹಿತಿ ಇದೆ. ಫಾರ್ಮಲ್ ಪ್ರೊಸೀಜರ್ಗಳು
ಯಾವುದೇ ಪ್ರಕರಣದಲ್ಲಿ ಯಾರೇ ಆರೋಪಿಗಳು ಅರೆಸ್ಟ್ ಆದರೂ ಕೂಡ ಅವರ ವೈದ್ಯಕೀಯ ತಪಾಸಣೆ ಆಗಬೇಕು, ನಂತರದಲ್ಲಿ ನ್ಯಾಯಾಧೀಶರ ಸಮ್ಮುಖದಲ್ಲಿ ಹಾಜರುಪಡಿಸೋದು. ಬಟ್ ಈಗಲೂ ಕನ್ಫ್ಯೂಸಿಂಗ್ ಶ್ರುತಿ. ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಅವರನ್ನು ಹಾಜರುಪಡಿಸೋದಾದ್ರೆ ಬೆಳಗಾವಿಯಲ್ಲಿ ಯಾಕೆ ಹೆಲ್ತ್ ಚೆಕಪ್? ಕರೆಕ್ಟ್. ಬೆಳಗಾವಿ ಕೋರ್ಟ್ನಲ್ಲೇ ಹಾಜರುಪಡಿಸ್ತಾರೆ ಅಂತಂದ್ರೆ ಓಕೆ, ಅಥವಾ ರಾತ್ರಿ ಅರೆಸ್ಟ್ ಆಗಿರೋದ್ರಿಂದಾಗಿ ಏನಾದರೂ ರಾತ್ರಿ ವೈದ್ಯಕೀಯ ತಪಾಸಣೆ ಮಾಡಲಿಲ್ವಾ? ಬಟ್ ಅಲ್ಲೂ ಪ್ರಶ್ನೆ ಇದೆ. ಗೌರ್ಮೆಂಟ್ ಹಾಸ್ಪಿಟ್ಲ್ಗಳು 24 ಗಂಟೆ ತೆರೆದಿರುತ್ತೆ, ವೈದ್ಯರ ಅವೈಲಬಿಲಿಟಿ ಇರಬೇಕು. ಆಮೇಲೆ ಒಬ್ರು ಜನಪ್ರತಿನಿಧಿ ಕರ್ಕೊಂಡು ಬರ್ತೀನಿ ಅಂದ್ರೆ ಯಾರೋ ಡಾಕ್ಟರ್ಸ್ ಇದ್ದೇ ಇರ್ತಾರೆ, ಅಷ್ಟೆಲ್ಲ ಅವಾಯ್ಡ್ ಮಾಡೋಷ್ಟು ಇರಲ್ಲ. ಯಾರೋ ಜನಸಾಮಾನ್ಯರು ಅಂದ್ರೆ ಬೆಳಗ್ಗೆ ಮಾಡ್ಸೋಣ ವೇಟ್ ಮಾಡು ಅನ್ಬೋದು, ಜನಪ್ರತಿನಿಧಿಗಳಿಗೆ ಹಾಗಾಗಲ್ಲ ಅಂತ. ಓಕೆ, ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮೈಲಾರಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಆಸ್ಪತ್ರೆಯ ಮುಂಭಾಗದಿಂದ. ಮೈಲಾರಿ, ನಮಗೆ ಇಬ್ಬರಿಗೂ ಕುತೂಹಲ ಇದ್ದಿದ್ದು ಒಬ್ಬ ಜನಪ್ರತಿನಿಧಿಯನ್ನ ಬಂಧಿಸಿದ ಬಳಿಕ, ಅಂದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನ ಬಂಧಿಸಿದ್ರು ಕೂಡ ತತ್ಕ್ಷಣಕ್ಕೆ ಅವ್ರಿಗೆ ವೈದ್ಯಕೀಯ ಅಂದ್ರೆ ಮೆಡಿಕಲ್ ಟೆಸ್ಟ್ ಆಗ್ಬಿಡುತ್ತೆ. ಬಟ್ ಇಲ್ಲಿ ತನಕ ಆಗ್ಲೇ ಇಲ್ವಾ ಸಿ ಟಿ ರವಿ ಅವ್ರಿಗೆ ಈಗ ಮಾಡ್ತಿದ್ದಾರೆ ಅನ್ನೋದು ಬಹಳ ಕುತೂಹಲ. ಬೆಂಗಳೂರು ಕರ್ಕೊಂಡು ಬರೋದಾದ್ರೆ ಅಲ್ಲಿ ಯಾಕೆ ಮಾಡ್ತಿದ್ದಾರೆ ಅನ್ನೋದು ಪ್ರಶ್ನೆ. ಏನಾದರೂ ಇನ್ಸೈಡ್ ಮಾಹಿತಿ ಈ ಬಗ್ಗೆ? ಖಂಡಿತ ಶ್ರುತಿ, ಏನು ಸಿ ಟಿ ರವಿ ಬಂಧನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಏನು ಕ್ಷಣಕ್ಕೂ ಕೂಡ ಕುತೂಹಲವನ್ನು ಹೆಚ್ಚಿಸ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಈ ಮುಂಚೆ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಕರೆದುಕೊಂಡು ಹೋಗ್ತಾ ಇದ್ರು, ಬೆಳಗಾವಿಗೆ ಅವರನ್ನು ಅಲ್ಲಿಯೇ ಹಾಜರುಪಡಿಸ್ತಾ ಇದ್ರು ಅನ್ನೋ ಒಂದು ಮಾತು ಕೂಡ ಇತ್ತು. ಇದಾದ ನಂತರ ಅವರನ್ನು ಖಾನಾಪುರ ಸ್ಟೇಷನ್ಗೆ ಅಲ್ಲಿ ಕರೆದುಕೊಂಡು ಹೋದರು, ಅಲ್ಲಿ ಕೂಡ ಅವರನ್ನ ಬಂಧನ ಮಾಡಿ ಅಲ್ಲಿ ಇಡುವಂಥ ಕೆಲಸವನ್ನು ಮಾಡಿದರು. ಇದಾದ ನಂತರ ಅವರನ್ನು ಏನು ಬೆಂಗಳೂರಿಗೆ ಶಿಫ್ಟ್ ಮಾಡ್ತಾರೆ ಅನ್ನೋ ಒಂದು ಮಾತು ಕೂಡ ಇತ್ತು, ಆದರೆ ಅದನ್ನು ಮಾಡಲಿಲ್ಲ. ಇಡೀ ರಾತ್ರಿ ಕೂಡ ಅವರನ್ನು ಏನು ಸುತ್ತಾಡಿಸುವ ಕೆಲಸ ಆಯಿತು. ಇಲ್ಲಿ ಪ್ರಮುಖವಾಗಿ ಈಗ ಸದ್ಯ ಬೆಳಗಾವಿಯ ಅಂಕಲಿಗೆಯಿಂದ ಈ ಸದ್ಯ ಇಲ್ಲಿ ಮುತ್ಗಾ ಗ್ರಾಮದಲ್ಲಿ ಅವರ ಆರೋಗ್ಯ ತಪಾಸಣೆಯನ್ನು ಮಾಡ್ತಿರುವಂಥದ್ದು. ಅದು ಏನು ಜಿಲ್ಲಾ ಮಟ್ಟದ ಅಥವಾ ಏನು ಆರೋಗ್ಯ ಕೇಂದ್ರವಾಗಿಲ್ಲ, ಆಯುಷ್ಮಾನ್ ಆರೋಗ್ಯ ಮಂದಿರ ಅನ್ನೋ ಈ ಒಂದು ಕೇಂದ್ರದಲ್ಲಿ ಅವರ ಆರೋಗ್ಯ ತಪಾಸಣೆಯನ್ನು ಮಾಡ್ತಾರೆ. ಅದರಲ್ಲಿ ಪ್ರಮುಖವಾಗಿ ಈಗ ಅವರನ್ನು ಕೋರ್ಟ್ಗೆ ಹಾಜರುಪಡಿಸಬೇಕಾದ್ರೆ ಅವರಿಗೆ ಮೊದಲಿಗೆ ಆರೋಗ್ಯ ತಪಾಸಣೆ ಆಗಬೇಕು. ಹಾಗಾಗಿ ಏನು ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯಲ್ಲಿ ಕೂಡ ಈಗ ಅವರನ್ನು ಏನು ಆರೋಗ್ಯ ತಪಾಸಣೆಯನ್ನು ಮಾಡಲಾಗ್ತಿದೆ. ಇಲ್ಲಿಂದ ಅವರನ್ನು ಏನು ಬೆಳಗಾವಿ ಕೋರ್ಟ್ಗೆ ಹಾಜರುಪಡಿಸ್ತಾರೆ ಅನ್ನೋ ಒಂದು ಮಾಹಿತಿ ಇರುವಂಥದ್ದು. ಆದರೆ ಪೊಲೀಸರು ಯಾವ ಕಡೆ ಅವರನ್ನು ಕರೆದುಕೊಂಡು ಹೋಗ್ತಾರೆ ಅನ್ನೋದು ಇನ್ನೂ ಕೂಡ ಸ್ಪಷ್ಟವಾಗ್ತಿಲ್ಲ. ಆದರೆ ಕ್ಷಣಕ್ಕೂ ಕೂಡ ಪೊಲೀಸರು ರೂಟ್ ಏನು ಮಾರ್ಗವನ್ನು ಬದಲಾವಣೆ ಮಾಡ್ತಿದ್ದಾರೆ. ಮತ್ತು ಇದೇ ಒಂದು ಸದ್ಯ ಇದೆ ಏನು ಆಯುಷ್ಮಾನ್ ಆರೋಗ್ಯ ಆಸ್ಪತ್ರೆ ಇದೆ, ಇದೇ ಒಂದು ಆಸ್ಪತ್ರೆಯಲ್ಲಿ ಇರುವಂಥದ್ದು. ಇಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಸುಮಾರು 10ಕ್ಕೂ ಅಧಿಕ ಏನು ಪೊಲೀಸರ ನೇತೃತ್ವದಲ್ಲಿ ಕೂಡ ಈಗ ಇಲ್ಲಿ ಪೊಲೀಸ್ ವಾಹನಗಳ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಬೆಳಗಾವಿಯ ಏನು SCP ಗಂಗಾಧರಪ್ಪ ಸೇರಿದಂತೆ ಹಲವು ಏನು ಪೊಲೀಸರ ನೇತೃತ್ವದಲ್ಲಿ ಈ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ನಿಯೋಜನೆ ಮಾಡಲಾಗಿರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿಂದ ಸಿ ಟಿ ರವಿ ಅವರ ಆರೋಗ್ಯ ತಪಾಸಣೆ ಆಗುತ್ತೆ. ಆರೋಗ್ಯ ತಪಾಸಣೆ ಆದ ನಂತರ ಅವರನ್ನು ಬೆಳಗಾವಿಗೆ ಕೋರ್ಟ್ಗೆ ಹಾಜರುಪಡಿಸ್ತಾರೆ ಅನ್ನೋ ಒಂದು ಮಾತು ಕೂಡ ಇರುವಂಥದ್ದು. ಆದರೆ ಏನು ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಅವರನ್ನು ಹಾಜರುಪಡಿಸಬೇಕಿದ್ದಂಥ ಪೊಲೀಸರು ಇಲ್ಲಿ ಯಾಕೆ ಏನು ಹಾಜರುಪಡಿಸಿದ್ದಾರೆ ಅನ್ನೋ ಒಂದು ಮಾತು ಕೂಡ ಈಗ ಕೇಳಿ ಬರ್ತಾ ಇರುವಂಥದ್ದು. ಈಗಾಗಲೇ ಏನು ಬೆಳಗಾವಿ ಕೋರ್ಟ್ ಆವರಣದಲ್ಲಿ ಕೂಡ ಸಿ ಟಿ ರವಿ ಪರವಾದಂಥ ವಕೀಲರು ಕೂಡ ಈಗಾಗಲೇ ಬಿಡನ್ನು ಬಿಟ್ಟಿದ್ದಾರೆ. ಅವರಿಗೆ ಬೇಲ್ ಅರ್ಜಿಗಾಗಿ ಕೂಡ ಅರ್ಜಿಯನ್ನು ಹಾಕ್ತಿದ್ದಾರೆ. ಮತ್ತೊಂದೆಡೆ ಅಲ್ಲಿಯೂ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ನಿಯೋಜನೆ ಮಾಡಲಾಗಿದ್ದು, ಜೊತೆಗೆ BJP ನೇತೃತ್ವದಲ್ಲಿ ಏನು ಬೃಹತ್ ಪ್ರತಿಭಟನೆಗೂ ಕೂಡ ಈಗ ಕರೆ ನೀಡಲಾಗಿರುವಂಥದ್ದು. ಶ್ರುತಿ. ಓಕೆ ಮೈಲಾರಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಸಿ ಟಿ ರವಿ ಅವರ ಬಂಧನ ಪ್ರಕ್ರಿಯೆಯಿಂದ ಈ ಕ್ಷಣದವರೆಗೂ ಕೂಡ ಪೊಲೀಸ್ ಇಲಾಖೆ ಏನು ಮಾಡ್ತಿದೆ ಅನ್ನೋದ್ರ ಬಗ್ಗೆನೇ ಗೊಂದಲ. ಯಾರ ಇನ್ಸ್ಟ್ರಕ್ಷನ್ನು, ಯಾಕೆ ಹೀಗೆ ಗೊಂದಲ ಕ್ರಿಯೇಟ್ ಮಾಡ್ತಿದ್ದಾರೆ, ಇದೆಲ್ಲದರ ಬಗ್ಗೆ ಕೂಡ BJP ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇರೋದು. ಮುತಗ ಆರೋಗ್ಯ ಕೇಂದ್ರದಲ್ಲಿ ಇದೀಗ ಪ್ರಾಥಮಿಕ ಆರೋಗ್ಯ ತಪಾಸಣೆಯಂತೆ ಅದಾದ ನಂತರದಲ್ಲಿ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ ಪೊಲೀಸರು. ನಿನ್ನೆ ರಾತ್ರಿ ಇಡೀ ಹೈಡ್ರಾಮ್ ಆ ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ದೀರಿ. ನಡು ರಸ್ತೆಯಲ್ಲಿ ಕೂತು ಸಿ ಟಿ ರವಿ ಅವರು ಪ್ರತಿಭಟನೆ ಮಾಡಿದ್ರು. ಯಾಕೆ ನನ್ನನ್ನು ಊರಿಂದ ಊರಿಗೆ